ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವತಂತ್ರತೆ, ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎಂಬಂತೆ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಬಸವಣ್ಣನವರು ಹೇಳುವಂತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ರೀತಿಯಲ್ಲಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥದ್ದು. ಇದರಲ್ಲಿ ವಿಶೇಷವಾಗಿ ಕ್ರೀಡಾಕೂಟ, ಯುವಕರಿಗೆ ಕ್ರಿಕೆಟು, ವಾಲಿಬಾಲು ಅನೇಕ ಸ್ಪರ್ಧೆಗಳನ್ನು ಇಡುವುದರ ಮೂಲಕವಾಗಿ ಅವರಲ್ಲಿರುವಂತಹ ಕ್ರೀಡಾ ಶಕ್ತಿ ಮನೋಭಾವವನ್ನ ಹೊರಗಡೆ ತರುವಂಥದ್ದು. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಸೌಂಡ್ ಆಫ್ ಮೈಂಡಿಗೆ ಸೌಂಡ್ ಆಫ್ ಬಾಡಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ದೇಹ ಮತ್ತು ಮನಸ್ಸು ಸದೃಢವಾದ್ರೆ ಈ ಜಗತ್ತನ್ನ ಗೆಲ್ಲಬಹುದು ಅನ್ನುವಂತಹ ಆಶಯ ನುಡಿ ಇವತ್ತು ನಮ್ಮೆಲ್ಲರ ಯುವಕರಿಗೆ ಸ್ಫೂರ್ತಿಯಾಗುವಂಥದ್ದು. ಅದೇ ರೀತಿಯಾಗಿ ಕನ್ನಡ ನಾಡಿನ ಸಾಧುವಿಗೆ ಸಾಧು ಮಾಧುರಂಗೆ ಮಾಧು ವಾದೊಪ್ಪಕ್ಕಲಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ. ಇದು ಕಪ್ಪೆ ಅರಭಟ್ಟನ ಶಾಸನದು, ಕನ್ನಡದ ಮೊಟ್ಟ ಮೊದಲ ಚುಟುಕು ಆಗಿರುವಂಥದ್ದು. ಇಂತಹ ಚುಟುಕು ಸಾಹಿತ್ಯ ಮತ್ತು ಸಾಹಿತ್ಯ ಕವಿಕಾವ್ಯ ಸಮ್ಮೇಳನವನ್ನ ಒನಕಲ್ಲು ಮಠದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಎಲ್ಲ ರೀತಿಯ ಕವಿಗಳನ್ನ ಜಾತ್ರೆಗೆ ಆಹ್ವಾನಿಸುವುದರ ಮೂಲಕವಾಗಿ ಈ ಸಮಾಜಕ್ಕೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಚರಿತ್ರೆ ಬಹಳ ಮುಖ್ಯ ಅನ್ನುವಂಥದ್ದು ತಿಳಿಸೋದು ಇದರ ಮಹತ್ವ ಆಗಿರುವಂಥದ್ದು. ಜಾನಪದೋತ್ಸವವನ್ನ ಮಾಡುವಂಥದ್ದು. ನಮ್ಮ ಕನ್ನಡ ನಾಡಿನಲ್ಲಿ ಸಿರಿಯಜ್ಜಿ ಅನ್ನುವಂಥವರು 5,000 ತ್ರಿಪದಿಗಳನ್ನ ತನ್ನ ಚಿತ್ತದಲ್ಲಿಟ್ಟು ಚಿತ್ತ ಉತ್ತಗಟ್ಟಿದ ಮೇಲೆ ತನ್ನ ಸಾಹಿತ್ಯವನ್ನ ಪಸರಿಸಿದಂತ ಆ ತಾಯಿ, ಆ ಸಿರಿಯಜ್ಜಿಯವರು ಒಂದು ಕಡಿ ಹೇಳುವಂತೆ ತೊಟ್ಟೀಲ ಹೊತ್ತುಕೊಂಡು ತವಬಣ್ಣ ಉಟ್ಟುಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತಂಗೆಮ್ಮ ದಿಟ್ಟೆತ್ತಿ ತಿರಗ ನೋಡಾಳ, ಅರಳು ಎಲೆ ಮುದ್ದು ಬೆಳ್ಳಿ ತಾವರೆ ಮುದ್ದು ಹಣ್ಣುಳ್ಳ ಮರಕ್ಕೆ ಗಿಳಿ ಮುದ್ದು, ಹಣ್ಣುಳ್ಳ ಮರಕ್ಕೆ ಗಿಳಿ ಮುದ್ದು ನನ್ನ ಕಂದ ನೀನ್ ಮುದ್ದು ನನ್ನ ಮನೆಗೆಲ್ಲ ಎಂಬ ಆ ತಾಯಿ ಮತ್ತು ಮಗುವಿನ ಮತ್ತು ಸಂಪ್ರದಾಯದ ಬುಡಕಟ್ಟು ಸಂಪ್ರದಾಯದ ಎಲ್ಲ ಆಯಾಮಗಳನ್ನ ಆ ಸಿರಿಯಜ್ಜಿ ಹೇಳ್ತಾ ಹೋಗುವಂಥದ್ದು. ಇದೇ ರೀತಿಯಲ್ಲಿ ಕನ್ನಡ ನಾಡಿನಲ್ಲಿ ಅನೇಕ ಕವಿಗಳು ಸಾಹಿತ್ಯವನ್ನ ರಚಿಸಿರುವಂಥದ್ದು. 2,500 ವರ್ಷಗಳ ಇತಿಹಾಸ ಇರುವ ಈ ಕನ್ನಡ ಭಾಷೆಗೆ, ಈ ಕನ್ನಡ ಭಾಷೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡು ಹಲವು ಭಾಷೆಗಳಿಗೂ ಈ ಕನ್ನಡ ಮೊದಲಾಗುವ ರೀತಿಯಲ್ಲಿ ಕನ್ನಡದ ಮೊದಲನೆಯ ಒಂದು ಶಾಸನ, ಹಲ್ಮಿಡಿ ಶಾಸನ 450ರಲ್ಲಿ ಈ ಕನ್ನಡ ನಾಡಿನ ಮೌಖಿಕ ಮತ್ತು ಬರವಣಿಗೆ, ಲಿಖಿತ ಮತ್ತು ಅಲಿಖಿತವಾಗಿರುವಂತಹ ಸಾಹಿತ್ಯವನ್ನ ಮೊಟ್ಟ ಮೊದಲು ನಮ್ಮ ಕನ್ನಡ ನಾಡಿನಲ್ಲಿ ಕಾಣುವಂಥದ್ದು. ಕೇಶಿರಾಜ ಶುದ್ಧಿಗಿಯನ್ನ ಬಳಸುವುದರ ಮೂಲಕವಾಗಿ ಶಬ್ದಮಣಿ ದರ್ಪಣಮನ್ನ, ಆ ಶುದ್ಧಿಗಿಯ ಮೂಲಕ ಸಂಸ್ಕೃತವನ್ನು ಶೋಧಿಸಿ ಕನ್ನಡದ ಅನೇಕ ಶಬ್ದಗಳನ್ನ ಗಟ್ಟಿಗೊಳಿಸೋದ್ರ ಮೂಲಕ ವ್ಯಾಯಾಮ ಮಾಡಿಸುವಂತ ಭಾಷೆ ನಮ್ಮ ಕನ್ನಡ ಭಾಷೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟೆಗಳನ್ನು ಮೀಟಿ ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಎಂಬಂತೆ ಇದರ ಜೊತೆಗೆ ಸಂಸ್ಕೃತೋತ್ಸವ ಕಾರ್ಯಕ್ರಮವನ್ನ ಮಾಡುವಂಥದ್ದು. ಸಂಸ್ಕೃತಕಾರ ಒಂದು ಮಾತನ್ನು ಹೇಳ್ತಾರೆ, ಅನ್ನದಾನಂ ಪರಂ ದಾನಂ ವಿದ್ಯೆದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯ. ಅನ್ನ ಕ್ಷಣಿಕವಾದ ಭೌತಿಕ ಹೊಟ್ಟೆಯನ್ನ ತುಂಬಿಸುವಂಥದ್ದು. ಅನ್ನೇನ ಕ್ಷಣಿಕ ತೃಪ್ತಿ, ಅನ್ನ ಬೆಳಗ್ಗೆ ಮಾಡಿದ್ದನ್ನ ಊಟ ಆದ ನಂತರ ಮಧ್ಯಾಹ್ನ ಹಸಿವಾಗುವಂಥದ್ದು, ಮಧ್ಯಾಹ್ನ ಊಟ ಮಾಡಿದ ಮೇಲೆ ಸಂಜೆ ಹಸಿವಾಗುವಂಥದ್ದು. ಯಾವ ಜೀವಂಚ ವಿದ್ಯೆ ಅನ್ನುವಂಥ ಬುತ್ತಿ ಪ್ರತಿಯೊಬ್ಬರು ಸ್ವೀಕರಿಸಿದಾಗ ಮಾತ್ರ ಅದು ಬಿಚ್ಚಿದಷ್ಟು ಬಳಸಿದಷ್ಟು ಬೆಳೆಯುವಂತ ಏಕೈಕ ಬುತ್ತಿ ಅಂದ್ರೆ ಅದು ಅನ್ನದ ಬುತ್ತಿ ಅಲ್ಲ, ಜ್ಞಾನದ ಬುತ್ತಿ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕವಾಗಿ ಎಲ್ಲ ಕನ್ನಡ ನಾಡಿನ ಎಲ್ಲ ಪರಂಪರೆ, ಎಲ್ಲ ಸಂಪ್ರದಾಯದ ಕವಿಗಳು, ಸಾಹಿತಿಗಳು, ಸಂಶೋಧಕರು, ರಾಜಕೀಯ ಮುತ್ಸದ್ದಿಗಳು, ಕಲಾವಿದರು, ರೈತಾಪಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮೀಜಿ, ಪೀಠಾಧ್ಯಕ್ಷರು, ಶ್ರೀ ಒನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ, ಡಾಬಸ್ಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.